ಸ್ಟಾರ್ ನಟಿ 22 ವರ್ಷಕ್ಕೆ 7 ಸೂಪರ್ ಹಿಟ್ ಮೂವಿ. ಭೀಕರವಾಗಿ ಹತ್ಯೆಯಾಗಿದ್ರು ಆ ನಟಿ. ಕೆಲವೇ ಸಿನಿಮಾಗಳನ್ನ ಮಾಡಿದ್ರು ಇಂದಿಗೂ ತಮ್ಮ ಅದ್ಭುತ ಅಭಿನಯದಿಂದ ಪ್ರೇಕ್ಷಕರ ಹೃದಯದಲ್ಲಿ ಉಳಿದುಕೊಂಡಿರುವ ನಟಿಯರಲ್ಲಿ ಇವರು ಕೂಡ ಒಬ್ರು. 7 ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಆದರೆ ನಟಿಯ ಅಂತ್ಯ ಕೆಟ್ಟದಾಗಿತ್ತು. ಚಿತ್ರರಂಗದಲ್ಲಿ ನಾಯಕಿಯರ ವೃತ್ತಿಜೀವನದ ಅವಧಿ ತುಂಬಾ ಕಡಿಮೆ. ಅದಕ್ಕಾಗಿ ಅನೇಕ ಜನರು ಬಂದು ಕಣ್ಮರೆಯಾಗುತ್ತಾರೆ. ಆದರೆ ಕೆಲವು ನಟಿಯರು ಮಾತ್ರ ತಮ್ಮ ನಟನೆಗೆ ಮನ್ನಣೆ ಪಡೆಯುತ್ತಾರೆ. ತಮ್ಮ ಅದ್ಭುತ ನಟನೆಯಿಂದ ಇಂದಿಗೂ ಪ್ರೇಕ್ಷಕರ ಹೃದಯದಲ್ಲಿ ಉಳಿದುಕೊಂಡಿರುವ ಹಿಂದಿನ ಕಾಲದ ನಟಿಯರಲ್ಲಿ ಪ್ರಿಯಾ ರಾಜವಂಶ್ ಕೂಡ ಒಬ್ಬರು. 7 ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದ ಪ್ರಿಯಾ ರಾಜ್ ಕೊಲೆಯಾಗಿ ಸಾವನ್ನಪ್ಪಿದ್ದರು. ಹಕೀಕತ್ ಚಿತ್ರದಲ್ಲಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ರು. ಹಿಂದಿನ ತಾರೆ ಪ್ರಿಯಾ ರಾಜವಂಶ್ ಶಿಮ್ಲಾದಲ್ಲಿ ಜನಿಸುತ್ತಾರೆ. ಆಕೆಯ ತಂದೆ ಸುಂದರ್ ಸಿಂಗ್ ಅರಣ್ಯ ಇಲಾಖೆಯಲ್ಲಿ ಸಂರಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ರು. ಪ್ರಿಯಾ ತನ್ನ ಪದವಿಯನ್ನ ಪೂರ್ಣಗೊಳಿಸುತ್ತಾರೆ. ಲಂಡನ್ನಲ್ಲಿರುವ ರಾಯಲ್ ಅಕಾಡೆಮಿ ಆಫ್ ಡ್ರಾಮಾಟಿಕ್ ಆರ್ಟ್ ಸದಸ್ಯತ್ವವನ್ನು ಪಡಿತಾರೆ. ಪ್ರಿಯಾ ರಾಜವಂಶ್ 22 ವರ್ಷದವಳಿದ್ದಾಗ ಲಂಡನ್ನಲ್ಲಿ ನಡೆದ ಫೋಟೋ ಶೂಟ್ ಆಕೆಗೆ ಸಿನಿಮಾ ಅವಕಾಶವನ್ನ ತಂದುಕೊಡುತ್ತೆ. ಆ ಫೋಟೋವನ್ನ ಆಧರಿಸಿ ನಿರ್ಮಾಪಕ ಠಾಕೂರ್ ರಣವೀರ್ ಸಿಂಗ್ ನಟಿಯ ವಿವರಗಳನ್ನ ತಿಳಿದುಕೊಳ್ತಾರೆ. ಸೂಪರ್ ಸ್ಟಾರ್ ದೇವ್ ಆನಂದ್ ಅವರ ಸಹೋದರ ಚೇತನ್ ಆನಂದ್ ಅವರನ್ನು ಅವಳ ಬಳಿಗೆ ಕಳುಹಿಸುತ್ತಾರೆ. 1964ರಲ್ಲಿ ತೆರೆಕಂಡ ಹಕೀಕತ್ ಸಿನಿಮಾದಲ್ಲಿ ಪ್ರಿಯಾಗೆ ನಟಿಸುವ ಅವಕಾಶ ಒದಗಿ ಬರುತ್ತೆ. ಈ ಸಿನಿಮಾ ಅಂದು ಸೂಪರ್ ಹಿಟ್ ಆಗಿತ್ತು. ಇದು ಇಂದಿಗೂ ಅತ್ಯುತ್ತಮ ಭಾರತೀಯ ಯುದ್ಧ ಚಿತ್ರಗಳಲ್ಲಿ ಒಂದಾಗಿದೆ. ಚೇತನ್ ಆನಂದ್ ಜೊತೆ ಪ್ರೀತಿ. ಪ್ರಿಯಾ ರಾಜವಂಶ್ ಚೇತನ್ ಆನಂದ್ ಜೊತೆ ಪ್ರೀತಿಯಲ್ಲಿ ಬಿದ್ದರು. ಅವನೊಂದಿಗೆ ಸಂಬಂಧವನ್ನ ಉಳಿಸಿಕೊಂಡಿದ್ರು. ಆ ಸಮಯದಲ್ಲಿ ಅವರು ತಮ್ಮ ಹೆಂಡತಿಯಿಂದ ಬೇರ್ಪಟ್ಟರು. ಅವರ ನಿಕಟತೆಯ ಕಾರಣದಿಂದಾಗಿ ಪ್ರಿಯಾ ರಾಜವಂಶ ಮತ್ತು ಚೇತನ್ ಆನಂದ್ ಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಾರೆ. ಇದು ಸಿನಿಮಾ ನಿರ್ಮಾಣದ ಒಂದು ಭಾಗವೂ ಹೌದು. ಚೇತನ್ ಆನಂದ್ ನಿರ್ಮಾಣದ ಹಲವು ಚಿತ್ರಗಳಲ್ಲಿ ಪ್ರಿಯಾ ನಾಯಕಿಯಾಗಿ ನಟಿಸಿದ್ರು. ತನ್ನ ಚಲನಚಿತ್ರ ವೃತ್ತಿ ಜೀವನದಲ್ಲಿ ಪ್ರಿಯಾ ರಾಜವಂಶ್ ಹೀರ್ ರಾಂಜಾ, ಹಮ್ಸ್ತೆ ಜಗ್ತ್, ಹಿಂದೂಸ್ತಾನ್ ಕಿ ಕಸಂ, ಕುದ್ರತ್ ಮುಂತಾದ ಅನೇಕ ಹಿಟ್ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಕೊನೆಯ ಚಿತ್ರ ಹಾಥೋನ್. ಪ್ರಿಯಾ ರಾಜವಂಶ್ ಕೊನೆಯದಾಗಿ 1985ರಲ್ಲಿ ಬಿಡುಗಡೆಯಾದ ಹಾಥೋನ್ ಕಿ ಲಕರೀನ್ ನಲ್ಲಿ ಕಾಣಿಸಿಕೊಂಡ್ರು. ಇದಾದ ನಂತರ ಬೇರೆ ಯಾವುದೇ ಸಿನಿಮಾದಲ್ಲಿ ನಟಿಸಿರಲಿಲ್ಲ. ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರುವ ಪ್ರಿಯಾ ಅವರ ವೈಯಕ್ತಿಕ ಜೀವನವೇ ಕಗ್ಗಂಟಾಗಿತ್ತು. ಚೇತನ್ ಆನಂದ್ 1997ರಲ್ಲಿ ನಿಧನರಾಗ್ತಾರೆ. ಪ್ರಿಯಾ ಅವರ ಆಸ್ತಿಯ ಭಾಗವನ್ನ ಪಿತ್ರಾರ್ಜಿತವಾಗಿ ಪಡೀತಾರೆ. ಆಸ್ತಿ ವಿವಾದವೇ ಆಕೆಯ ಕೊಲೆಗೆ ಕಾರಣವಾಗಿತ್ತು. ಅದೇ ವೇಳೆ ಈ ಕೊಲೆ ಪ್ರಕರಣದಲ್ಲಿ 4 ಆರೋಪಿಗಳು ತಪ್ಪಿತಸ್ಥರೆಂದು ನ್ಯಾಯಾಲಯ ತೀರ್ಪು ನೀಡಿದೆ. ಜುಲೈ 2002ರಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಆದರೆ ಅದೇ ವರ್ಷ ನವೆಂಬರ್ನಲ್ಲಿ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಇದರಿಂದಾಗಿ ಪ್ರಿಯಾ ರಾಜವಂಶ್ ಹತ್ಯೆ ಪ್ರಕರಣ ಇಂದಿಗೂ ಮುಕ್ತಾಯ ಕಂಡಿಲ್ಲ. ಆದರೆ ಇಂದಿಗೂ ಸಿನಿಮಾ ಪ್ರಿಯರು ಈ ನಟಿಯನ್ನು ನೆನಪಿಸಿಕೊಳ್ತಾರೆ. ಆಸ್ತಿ ವಿಚಾರವಾಗಿ ಈ ನಟಿ ತನ್ನ ಜೀವನವನ್ನೇ ಕಳೆದುಕೊಳ್ಳಬೇಕಾಯಿತು. ಅದೇ ರೀತಿ ದುರಂತ ಅಂತ್ಯ ಕಂಡ ನಟಿಯರಲ್ಲಿ ಇವರೂ ಕೂಡ ಒಬ್ಬರಾದ್ರು. ನಟಿಯ ಕೊಲೆಯಾದಾಗ ಆ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಎಲ್ಲರೂ ಈ ಘಟನೆಯಿಂದ ಶಾಕ್ ಆಗಿದ್ರು ಕೂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.